ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆನೇ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ. ಇಲ್ಲಿ ಹಾಲು ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೀರೆಕಾಯಿ ಕಟ್ ಮಾಡ್ಕೊಂಡಿನಿ. ಇಲ್ಲಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿನಿ, ಮೆಣಸಿನಕಾಯಿ ಮತ್ತು ಇದು ಪಲ್ಯ ಇದೆ ನೋಡಿ, ರಾಜಗಿರಿ ಪಲ್ಯ. ಇವತ್ತು ರಾಜಗಿರಿ ಪಲ್ಯ ಮಾಡಬೇಕು ಮಾಡೀನಿ ಫ್ರೆಂಡ್ಸ್. ಈ ಹುಡುಗರಿಗೆ ಅಂದರೆ ಸ್ಕೂಲಿಗೆ ಕಳಿಸಿದಾಗ ಹುಡುಗರು ನೋಡಿ ಫ್ರೆಂಡ್ಸ್, ಇಷ್ಟೊಂದು ಗೋಧಿ ಹಿಟ್ಟು ನಾದೀನಿ. ಮತ್ತು ಇಲ್ಲಿ ನೋಡಿ ಇಷ್ಟೊಂದು ಮೊಸರಿದೆ. ಈ ಹುಡುಗರಿಗೆ ನಾಷ್ಟ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಫ್ರೆಂಡ್ಸ್. ನೋಡಿ ನಾನು ಪಲ್ಯ ಮಾಡ್ಕೋತೀನಿ. ಇದು ರಾಜಗಿರಿ ಪಲ್ಯ. ಬೆಳ್ಳುಳ್ಳಿನೂ ಹಾಕ್ಬೇಕಾ ಅಂದರೆ ನಾನು ಹಾಕ್ತೀನಿ ಬೆಳ್ಳುಳ್ಳಿ. ಸಿಂಪಲ್ ಆಗಿ ಹಸಿ ಮೆಣಸಿನಕಾಯಿ ಹಾಕಿ ಬೋಲು ಬೋಲು ಗಸನಿ ನೋಡಿ ಫ್ರೆಂಡ್ಸ್, ಹಸಿ ಮೆಣಸಿನಕಾಯಿ ಹಾಕಿ ರಾಜಗಿರಿ ಪಲ್ಯ ಹೊಂದಾಕಿ ಹಾಕ್ತೀನಲ್ಲ, ಈಗ ರಾತ್ರಿ ಎಲ್ಲ ಸ್ವಚ್ಛ ಮಾಡ್ತೀನಿ. ತೊಳೆದಿಟ್ಟಿದ್ದ ಈ ಥರ ಆಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಆದಷ್ಟು ಹ್ಯಾಂಗೆ ಹೋಮ್ವರ್ಕ್ ಮಾಡಕ್ಕೆ ಚಾದ್ರ ಒಳಗೆ ಕೂತಾನ. ಸಜ್ಜಿ ಇರ್ಬೇಕಂದ್ರೆ ಸಜ್ಜಿ ಕೊಡಲಾಗ್ಯಾನ, ಅಲ್ಲೇ ಕುಟ್ಬಿಟ್ಟು ಹೋಮ್ವರ್ಕ್ ಮಾಡಕತ್ತಾನೆ. ಇದಕ್ಕೆ ಹಸಿ ಮೆಣಸಿನಕಾಯಿ ಕುಟ್ಟಿ ಹಾಕೋತಾರೆ ಫ್ರೆಂಡ್ಸ್. ಅಂದರೆ ನಾನು ಕುಟ್ಟಿ ಹಾಕಿಲ್ಲ, ಕಟ್ ಮಾಡಿಬಿಟ್ಟು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳ್ಳುಳ್ಳಿ ಕುಟ್ಕೊಂಡಿನಿ. ಅಂದರೆ ಇಲ್ಲಿ ರಾಜಗಿರಿ ಪಲ್ಯ ಆಗ್ಯದ. ಈಗ ನೋಡಿ ನಾನು ಹೀರೆಕಾಯಿ ಪಲ್ಯ ಮಾಡ್ಬೇಕು ನೋಡಿ. ಅದೇ ಕಡಾಯಿ ಒಳಗೆ ಕಾಣ್ಕಾಡು ಛತ್ರಿ ಛತ್ರಿ ಭಾಜು ಆಗಿಲ್ಲಗಳಿತು ನೋಡಿ ಫ್ರೆಂಡ್ಸ್. ನಮ್ಮ ಆರುಷ್ ನೋಡಿ ಛತ್ರಿ ತೆಗಿ ಏನಾಗ್ತಾನಂದ್ರೆ ಸ್ವಲ್ಪ ಸ್ವಲ್ಪ ಹನಿ ಮಳೆ ಆಗ್ಲಾಕತ್ತ, ಜಾಸ್ತಿ ಏನಿಲ್ಲ. ಅದೇ ಕಡಾಯಿ ಒಳಗೆ ನಾನು ಪಲ್ಯ ಮಾಡಾಕತ್ತೀನಿ ಫ್ರೆಂಡ್ಸ್, ಹೀರೆಕಾಯಿನ. ಈಗ ಜಳಕಂದ್ರೆ ಆಗ್ಯಾದ ಫ್ರೆಂಡ್ಸ್. ನಮ್ಮ ಅರ್ಪಿತಾನು ರೆಡಿ ಆಗ್ಯಾಳ. ಈಗ ನೋಡಿ ನಾವು ಕುಮಾರ ನಮ್ಮ ಅಂಕಿತ ಅವ್ರಿಗೆ ರೆಡಿ ಮಾಡ್ಬೇಕು. ಜೀರಿಗೆ ಹಾಕ್ಲಾಕತ್ತೀನಿ ಫ್ರೆಂಡ್ಸ್. ಹಾಕ್ಲಾಕತ್ತೀನಿ ಫ್ರೆಂಡ್ಸ್. ನೋಡಿ ಚಕ್ಕಂಗಿ ಟೊಮ್ಯಾಟೊ ಹಣ್ಣು ಇದ್ರಾಗ ಕಟ್ ಮಾಡ್ತೀನಿ ನಾನು. बोलू गप्प तू हवळी करायची नाही, हवळी करायची नाही. पाणी बोले मारून बोलते. काढलं कस गप ಈ ಸಾಂಬಾರು ಮಸಾಲೆ ಇದೆ ಸ್ವಲ್ಪ
ನೋಡಿ ಫ್ರೆಂಡ್ಸ್, ಈಗ ಚಪಾತಿ ಮಾಡೋದು ನೋಡಿ. ಇಷ್ಟೊಂದು ಚಪಾತಿ ಮಾಡಿದ್ದೀನಿ. ಈಗ ಇಷ್ಟು ಉದಾದ ಈ ಚಪಾತಿ ಮಾಡಿ ಟಿಫಿನ್ ಕಟ್ಟಿದ್ದೀನಿ. ಇಲ್ಲಿ ನೋಡಿ ನಮ್ಮ ಅಂಕಿತ ರೆಡಿ ಆಗ. ಈಗ ಅವ್ರಿಗೆ ಹುಡುಗರಿಗೆ ಸಾಲಿಗೆ ಕಳಿಸ್ಬೇಕು ಫ್ರೆಂಡ್ಸ್. ಅದ್ರ ಸಲುವಾಗಿ ಚಪಾತಿ ಮಾಡಬೇಕು. ಇವತ್ತೇನು ಸಿಂಪಲ್ ಚಪಾತಿ ಮಾಡೀನಿ, ಪದ್ರಿನ ಚಪಾತಿ ಏನು ಮಾಡಿಲ್ಲ. ಹುಡುಗರಿಗೆ ಟೈಮ್ ಆಗ್ತಾವ ಟಿಫಿನ್ ಕಟ್ಟಬೇಕು ಫ್ರೆಂಡ್ಸ್. ಹೋಗಿ ಕಳಿಸ್ತೀನಿ. ಅರ್ಪಿತಾ ಹೋಗಿ ಈಗ ನೋಡಿ ಆರುಷ್ ಕುಮಾರ್ ಅವರು 3 ಮಂದಿ ಕಳಿಸ್ಬೇಕು ನೋಡಿ. ಈಗ ನೋಡಿ ಫ್ರೆಂಡ್ಸ್, ಟೈಮ್ ಅಂದರೆ 8:30 ಗಂಟೆ ಆಗ್ಯದ. 9 ಗಂಟೆಗೆ ಹೋಗ್ತಾರೆ ಇವ್ರು 3 ಮಂದಿ. ಈಗ ನಾವು ಫ್ರೆಂಡ್ಸ್ ಹೊಲಕ್ಕೆ ಹೋಗ್ಬೇಕು. ಹಾಲು ಹಿಂಡ್ಲಾಕ ಇವ್ರಿಗೆ ಕಳಿಸ್ಕಿಶಿನ ಮತ್ತು ಹೊಲಕ್ಕೆ ಹೋಗಿ ಹಾಲು ಹಿಂಡ್ಕೊಂಡ್ಬರ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗಂತ್ರ ಒಗ್ಯಾಣವಾಗ್ಯದ. ಈಗ ನೋಡಿ ನಾನು ಒಲೆ ಮೇಲೆ ರೊಟ್ಟಿ ಚಪಾತಿ ಆಗಾನ ಬ್ಯಾಳಿ ಇಟ್ಟಿದ್ದೆ. ಬ್ಯಾಳಿ ಕುದೀತನ ನಾನು ಬಾಂಡೆ ಅವು ತಿಕ್ಕಿಸಿನ ಮತ್ತು ಅರ್ಬಿ ಎಲ್ಲ ಒಗದು ಕಿಶನ್ ಬಂದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಬ್ಯಾಳಿ, ತೊಗರಿ ಬ್ಯಾಳಿ ಮತ್ತು ಪಾಲಕ್ ಪಲ್ಯ, ಹಸಿ ಮೆಣಸಿನ್ಕಾಯಿ ಹಾಕಿ ಇಲ್ಲಿ ಕುದಿಲಾಗಿಟ್ಟೀನಿ. ಈಗ ನೋಡಿ ಬ್ಯಾಳಿ ಕುದಿದಾದ. ಈಗ ಕುದ್ಯಾನ ನಾನು ನೋಡಿ ಪಾಣೆ ಹಾಕ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಹೊಲಕ್ಕೆ ಹೋಗ್ಬೇಕು. ಆಡುಗಳು ಅವು ಎಲ್ಲ ಕಟ್ಟಾಗಿ ಇಲ್ಲಿ ಆಡುಗಳು ಅವು ಎಲ್ಲ ಒಯ್ಬೇಕು. ಈಗ ಹುಡುಗರಂತ್ರ ಸಾಲಿಗೆ ಹೋಗ್ಯಾವ ಎಲ್ಲರೂ. ಯಾರು ಇಲ್ಲಿ ನೋಡಿ ನಾನು ಒಬ್ಬಾಕಿನ ಹುಡುಗರು. ಇದಂದರೆ ನೀವು ಇಡುವೆ ಒಳಗೆ ನಮ್ಮ ಇಡುವೆ ಒಳಗೆ ಎಲ್ಲರೂ ದಾಂಧಲಿ ಮಾಡ್ತಾರೆ. ಈಗ ಯಾರು ಇಲ್ಲಿ ನೋಡಿ ಎಲ್ಲ ಶಾಂತವಾಗಿದೆ. ಎಲ್ಲರೂ ಒಂಥರ ಸಾಲಿಗೆ ಹೋಗ್ಯಾರ. ಈಗ ನಾನು ಇದು ಬ್ಯಾಳಿ ಮಾಡ್ಕಿಸಿ ನಾನು ಮುಂಜಾನೆ ಹೋದಂದ್ರೆ ಚಂಜಿ ಮಾಡಿ ಬರ್ತೀನಲ್ಲ, ಅದ್ರ ಸಲ್ಯಾಗ ನೋಡಿ ಬ್ಯಾಳಿ ಮಾಡ್ಕಿಸಿ ಇಟ್ಟು ಹೋದಂದ್ರೆ ಹುಡುಗರು 4 ಗಂಟೆಗೆ ಬಂದು ಕಿಸಿನ ಅವ್ರು ಊಟ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಹಾಕೀನಿ. ಈಗ ಸ್ವಲ್ಪ ಸಾಸ್ಮೆ, ಜೀರಿಗೆ, ಅರಿಶಿಣ, ಮತ್ತು ಇಲ್ಲಿ ನೋಡಿ ಸಾಂಬಾರು ಮಸಾಲ ಪುಡಿ, ಸ್ವಲ್ಪ ಸಾಂಬಾರು ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ, ಸ್ವಲ್ಪ ಖಾರ ಹಾಕಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನಾನೇ ಹಾಕ್ತಂದ್ರೆ ಈಗ ನೋಡಿ ಅನ್ನ ಅಂದರೆ ಕುದಿಸಿರ್ತೀನಿ. ಅನ್ನ ಆದಮೇಲೆ ನಾನು ಬ್ಯಾಳಿ ಇಟ್ಟಿದ್ದೀನಿ. ಈಗ ನೋಡಿ ಹೊಲಕ್ಕೆ ಹೋಗ್ಲಾಕ ಟೈಮ್ ಆಗ್ತದೆ. ಈಗ ಹೋಗ್ಬೇಕು. ಸಾಂಬಾರು ಮಾಡ್ಕಿಸಿನ ಅನ್ನ ಕೂಡ ತಿಂತಾರೆ ಹುಡುಗರು. ಸಾಂಬಾರು ಮಾಡ್ಕಿಸಿ ಈಗ ಹೋಗ್ಬಿಡ್ತೀನಿ. ನೋಡಿರಿ ಇಲ್ಲಿ ನಾನು ಈ ಪಲ್ಯ ಮಾಡ್ಕೊಂಡು ಬಂದೀನಿ ರೀ. ಪಲ್ಯ ಅಂತ ಆಗ್ಯದ. ಇಲ್ಲಿ ನೋಡಿ ಮೊಸರು ಇಷ್ಟೊಂದು ಮೊಸರು ಹಾಕ್ಕೋಬೇಕು. ಈಗ ನಾನು ಹೊಲಕ್ಕೆ ಹೋಗಿ ಎಲ್ಲ ಗುತ್ತಿಯವು ಕಟ್ಟಾಕತ್ತೀನಿ ರೀ. ನಾನು ಡಬ್ಬಿ ಒಳಗೆ ಬ್ಯಾಳಿ ಹಾಕ್ಕೋತೀನಿ. ಈಗ ನಾನು ಪುರ್ತಾಗೆ ಅಷ್ಟೇ ಹಾಕ್ಕೊಂಡು ಹೋಗ್ತೀನಿ. ನಮ್ಮ ಹುಡುಗರು ಇಲ್ಲೇ ಮನ್ಯಾಗ ಇಟ್ಟು ಹೋಗ್ತೀನಿ ರೀ. ನೋಡಿ ಫ್ರೆಂಡ್ಸ್, ನಾನು ಈಗ ಹೊಲಕ್ಕೆ ಹೊಂಟೀನಿ ನೋಡಿ. ಬುಟ್ಟಿ ಎಲ್ಲ ಕಟ್ಕೊಂಡು ಬುತ್ತಿ ಅವು ತೊಗೊಂಡು ಕಿಶಿನ್ ಆಡ ಅಂತರ ಹಿಂದೆ ಬರಕತ್ತಾವ. ನನ್ನ ಹಿಂದೆ ಆಡುಗಳು ತೊಗೊಂಡು ಕಿಶಿನ್ ಹೊಂಟೀನಿ. ಈಗ ನೋಡಿ ಹೊಲ್ದಾಗ ಹೋಗಿ ಕಿಶಿನ ಏನೇನು ಕೆಲಸ ಇದೆ ಅಂತ ಈಗ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಹೊಲ್ದಾಗಿನ ಕೆಲಸ ಇವತ್ತು
ನೋಡಿ ನಾನು ಈಗ ಹೊಲ್ದಾಗ ಬಂದೀನಿ ರೀ. ಈಗ ನೋಡಿ ಇಲ್ಲಿ ನಮ್ದು ಕೊತ್ತಂಬರಿ ಅಲ್ಲಿ ಪಲ್ಯ ಹಾಕಿದ್ದೇವೆ, ಇವತ್ತು ಕಿತ್ಬೇಕು. ಅದ್ರ ಸಲುವಾಗಿ ನಾನು ಜಲ್ದಿನೇ ಬಂದೀನಿ. ಇವತ್ತು ಮನ್ಯಾಗಿಂದ ಎಲ್ಲ ಕೆಲಸ ಆಗನ ಅಲ್ಲಿ ವಾಡಿ ಒಕ್ಕಟ್ಟೇವ್ರಿ. ಮತ್ತು ಇಲ್ಲಿ ಎಮ್ಮಿಗಳು ಹೆಂಗೆ ಕೂತಾವ ನೋಡಿ. ನಾನು ಈಗ ಎಮ್ಮಿಗೆ ನಾನು ನೀರು ಕುಡಿಸ್ತೀನಿ ನೋಡಿ ಫ್ರೆಂಡ್ಸ್. ನೀರು ಕುಡಿಲಾಗತ್ತದ ನೋಡಿ ಎಮ್ಮಿ. ಈ ಎಮ್ಮಿಗೆ ನೀರು ಕುಡಿಸ್ಕಿಶನ ಆಮೇಲೆ ನೋಡಿ ಎಲ್ಲ ಹೆಂಡಿ ತೆಗಿಬೇಕು. ಎಲ್ಲ ರೆಡಿ ಆಗ್ಯದ ನೋಡಿ. ಮುಂಜಾನೆ ನಮ್ಮ ಯಜಮಾನ ತೆಗ್ದಾರ ಅಂದ್ರೇನು ಇಷ್ಟೊಂದು ರೆಡಿ ಆಗ್ಯದ. ಈಗ ಹೆಂಡಿ ತೆಗೆದು ಕಿಶನ ಇವತ್ತು ನೋಡಿ ಫ್ರೆಂಡ್ಸ್ ನಾನು ಊಟ ಮಾಡಿಲ್ಲ, ಇಲ್ಲೇ ಮಾಡ್ಬೇಕಂತ ಬಂದುಬಿಟ್ಟಿನಿ. ಈಗ ನೋಡಿ ಟೈಮ್ ನೋಡಿ 11 ಗಂಟೆ ಆಗ್ಯದ. ಮುಂಜಾನೆ ಚಹಾ ಅಷ್ಟೇ ಕುಡ್ದೀನಿ. ಈಗಂತೂ ನಾಷ್ಟಾನು ಇವತ್ತು ಮಾಡಿಲ್ಲ. ನಾನು ಚಪಾತಿ ಮಾಡಿದೆ, ಹುಡುಗರಿಗೆ ಟಿಫಿನ್ ಕಟ್ಕಿಶನ್ ಅವರಿಗೆ ಕಳಿಸ್ಕಿಶನ್ ಬಂದೀನಿ. ಈಗ ನಾನು ಇವು ನೀರು ಕುಡಿಸ್ಕಿಶನ್ ಆಮೇಲೆ ಊಟ ಮಾಡ್ತೀನಿ ಫ್ರೆಂಡ್ಸ್. ಈಗೇನು ನಾಷ್ಟಾನು ಮಾಡಲ್ಲ, ಒಮ್ಮೆ ಊಟನೇ ಮಾಡಿಬಿಡ್ತೀನಿ. ಈಗ ಊಟ ಮಾಡ್ಕಿಶನ್ ಪಲ್ಯ ಕಿತ್ಲಾಕ ಅವು ಬಾಳೆ ಗಿಡದ ಸೊಟ್ಟಿ ತರಬೇಕು ಸುಡು ಕಟ್ಲಾಕ ನೋಡಿ ಫ್ರೆಂಡ್ಸ್. ನಾನು ಈಗ ನೋಡಿ ಬಾಳೆಕಾಯಿದ ಇದು ಸುಡು ಕಟ್ಲಾಕ ಇದು ತಗೊಳಕ್ಕೆ ಬಂದೀನಿ ನೋಡಿ. ಇಲ್ಲಿ ಬಾಳೆಕಾಯಿ ಗಿಡ ಅದ ಅಂದರೆ ನಮ್ಮ ಮತ್ತವರು ನಮ್ಮ ಮಾವನವರು ಆಗ್ಬೇಕಾ ಅವ್ರ ಹೊಲ್ದಾಗ ಅದ. ಈಗ ನಾನು ಬಾಳೆಕಾಯಿ ಸೊಟ್ಟಿ ಕೊಯ್ಲಾಕ ಬಂದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಬಾಳೆಕಾಯಿ ಗಿಡ ಹೆಂಗೆ ಅದ, ಅವ್ರದ್ದು ಮುಂದೆ ಕಬ್ಬ ಅದ. ಇಲ್ಲಿ ಬಾಳೆಕಾಯಿ ಗಿಡ ಒಡ್ಡಿಗೆ ಹಾಕ್ಯಾರ, ಅಂದರೆ ತುಂಬ ಹೊಲ ತುಂಬ ಇಲ್ಲ, ಒಡ್ಡಿಗಷ್ಟೇ ಒಂದು 10 ಗಿಡ ಇರಬೇಕು ಅಷ್ಟೇ ಹಾಕ್ಯಾರ. ನೋಡಿ ಫ್ರೆಂಡ್ಸ್ ನಮ್ಮ ಮೆಕ್ಕೆಜೋಳ ಹೆಂಗೆ ಬಂದದ ನೋಡಿ ಇಲ್ಲಿ. ಮತ್ತು ಈ ಕಡೆ ನೋಡಿ ಕಬ್ಬ ಅದ, ಅಂದರೆ ನಮ್ಮ ಮಾಮ ಅವ್ರದ್ದು ಆಗ್ಬೇಕಾ ನೋಡಿ. ಇಲ್ಲಿ ಬಾಳೆ ಗಿಡ ಅಲ್ಲಿ ತಕ ಇದೆ, ಮತ್ತು ಅಲ್ಲಿ ಕಾಣಿಸ್ತದ ನೋಡಿ ಅದು ನಮ್ಮ ಹೊಲ. ಇದನ್ನೆಲ್ಲ ನಮ್ಮ ಮಾಮದವ್ರು ಆಗ್ಬೇಕು. ಮತ್ತು ಇದು ಮೆಕ್ಕೆಜೋಳ ನಮ್ಮ ಮಾಮದವ್ರೆ ನೋಡಿ. ಎಷ್ಟು ಭಾರಿ ಬಂದದ ನೋಡಿ ಮೆಕ್ಕೆಜೋಳ. ನೋಡಿ ಫ್ರೆಂಡ್ಸ್ ನಾನು ಬಾಳೆ ಗಿಡದ ಸೊಟ್ಟಿ ಒಯ್ಲಾಕ್ತೀನಿ ನೋಡಿ. ಈಗ ಪಲ್ಯ ಸುಡು ಕಟ್ಲಾಕ ಮತ್ತು ಸ್ವಲ್ಪ ಮೇವು ಒಯ್ಲಾಕತ್ತೀನಿ. ನೋಡಿ ಫ್ರೆಂಡ್ಸ್ ನಾನೀಗ ಪಾಲಕ್ ಪಲ್ಯನ ಕಿತ್ತಿದ್ದೀನಿ ನೋಡಿ. ನೋಡಿ ಇದು ಒಂದು 70 ಸೂಡಿದೆ. ಇದಕ್ಕೆ ಮುಚ್ಚಿಬಿಡ್ತೀನಿ, ಅಂದರೆ ಗಾಳಿ ಒಳಗೆ ಎಲ್ಲ ಒಣಗ್ತಾವ, ಅದ್ರ ಸಲುವಾಗಿ ನೋಡಿ ಮುಚ್ಚಬೇಕು. ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ರಾಜಗಿರಿ ಪಲ್ಯ ಹಾಕಿದ್ನಲ್ಲ, ಅಂದರೆ ಇದು ನೋಡಿ ಇವು ಪಲ್ಯ ಇದು ನೋಡಿ ಇವು ಕಿತ್ಬೇಕೀಗ. ಇಲ್ಲಿ ನೋಡಿ ನಾನು ಚೆಂಡು ಹೂವು ಹಾಕಿದ್ದೆ, ಇಲ್ಲಿ ನಾವು ಈ ಥರ ಆಗಿ ಬಂದಾವ ನೋಡಿ. ಈಗ ಹಚ್ಬೇಕು ಚೆಂಡು ಹೂವಿನ ಹಾಕಿನ. ಈಗಂದ್ರೆ ಇಲ್ಲ, ಇನ್ನು 8 ದಿನ ಬಿಟ್ಟು. ಇಲ್ಲಿ ಒಂದು ಮಡಿಯಾದ ಪಲ್ಯ ಅದ, ರಾಜಗಿರಿ ಪಲ್ಯ. ಮತ್ತು ಇಲ್ಲಿ ಹುಳಿ ಪಲ್ಯ ನೋಡಿ, ಹುಳಿ ಪಲ್ಯ ಅಲ್ಲಿಂದ ಒಂದು ಮಡಿ ಹುಳಿ ಪಲ್ಯ ಅದ, ಅದನ್ನು ಕಿತ್ಬೇಕು ಫ್ರೆಂಡ್ಸ್. ಮತ್ತು ಇವು ರಾಜಗಿರಿ ಪಲ್ಯ 3-4 ಮಡಿ ಅದಾವ, ಇವನು ಕಿತ್ಬೇಕು. ಮತ್ತು ನೋಡಿ ಇದ್ರೊಳಗೆ ಪಲ್ಯ ಹಾಕಿದ ಸಲ್ಯಾಗ ಭಾಳ ಹುಲ್ಲಾಗ್ಯದ, ಅಂದರೆ ಹುಲ್ಲು ತೆಗಿಲಾಕೆ ಆಗಿಲ್ಲ. ಪಲ್ಯ ಕಿತ್ಬೇಕು, ಆಮೇಲೆ ಹುಲ್ಲು ತೆಗಿಬೇಕು. ಅದ್ರ ಸಲ್ಯಾಗ ಹುಲ್ಲೇ ತೆಗ್ದಿಲ್ಲ. ಮತ್ತು ಇಲ್ಲಿ ನೋಡಿ ಹಾಗಲಕಾಯಿ ಗಿಡ ನೋಡಿ. ಇದು ಹಾಗಲಕಾಯಿ ಎಲ್ಲ ಇದ್ರೊಳಗೆ ಕಾಣಿಸಲಾಗ್ಯದ, ಪಲ್ಯ ಮತ್ತು ಹುಲ್ಲೊಳಗೆ ಎಲ್ಲ ಸ್ವಚ್ಛ ಮಾಡ್ಬೇಕು ಫ್ರೆಂಡ್ಸ್. ಈಗ ನೋಡಿ ನಮ್ಮ ಯಜಮಾನ್ರು ಇವತ್ತು ಬಂದ್ ಮಾಡ್ಯಾರ. ಇವತ್ತು ಬಂದಾರ ಮನೆಗೆ, ಅಂದರೆ ನನಗೆ ಪಲ್ಯ ಕಿತ್ತುದು ಮತ್ತು ಎಮ್ಮೆ ಮೇಯ್ಸೋದಾಗಲ್ಲ ಕಿಶನ. ನಮ್ಮ ಯಜಮಾನ್ರು ಹೊಳ್ಳಿ ಬಂದಾರ, ಅದ್ರ ಸಲ್ಯಾಗ ಅವ್ರು ನೋಡಿ ಎಮ್ಮೆ ಬಿಟ್ಕೊಂಡು ಹೋಗ್ಯಾರ. ನಾನು ನೋಡಿ ಈಗ ಎಮ್ಮೆ ತೊಳಗಿಂದ ಹೆಂಡಿ ಅವು ಸ್ವಚ್ಛ ಮಾಡ್ಬೇಕು. ಅಲ್ಲಿ ನೋಡಿ ಎಮ್ಮೆ ಬಿಟ್ಟು ಹೋಗ್ಯಾರ. ಮತ್ತು ಇಲ್ಲಿ ನೋಡಿ ಕೊತ್ತಂಬರಿ ಕಿತ್ಬೇಕು ನೋಡಿ. ಇಲ್ಲಿ ನೋಡಿ ಹೀರೆಕಾಯಿ ಗಿಡ, ಇದ್ರೊಳಗೆ ಕೊತ್ತಂಬರಿ ಅದ. ಈ ಕೊತ್ತಂಬರಿ ಕಿತ್ಬೇಕು ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ಕೊತ್ತಂಬರಿ ಕಿತ್ತೀನಿ, 100 ಸೂಡಿದೆ. ಈ ಪಾಲಕ್ ಪಲ್ಯ ನೋಡಿ ತೊಳಿಬೇಕು. ಮತ್ತು ಇಲ್ಲಿ ನೋಡಿ ಹುಳಿ ಪಲ್ಯ, ಇಲ್ಲಿ ರಾಜಗಿರಿ ಪಲ್ಯ,
ಇಷ್ಟೊಂದು ಕಿತ್ತೀನಿ ಫ್ರೆಂಡ್ಸ್. ಈಗ ನೋಡಿ ತೊಳಿತೀನಿ ನೀರು ಹಾಕಿ ಬುಟ್ಟಿ ಒಳಗೆ. ಎಲ್ಲ ಮಣ್ಣು ಮಣ್ಣು ಆಗ್ಯಾವ ನೋಡಿ ಎಲ್ಲ ಪಲ್ಯ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಪಲ್ಯ ತೊಳೆದೀನಿ. ಈಗ ನೋಡಿ ಎಷ್ಟೊಂದು ಮಣ್ಣು ಇದೆ ನೋಡಿ. ಈ ಇಷ್ಟೊಂದು ತೊಳಿಬೇಕಾ ಮತ್ತು ಕೊತ್ತಂಬರಿ ತೊಳಿಬೇಕಾ. ಬಕೆಟ್ ಒಳಗೆ ನೀರು ಹಾಕಿ ಈ ಥರ ಒಂದೊಂದು ಸೂಡ ತೊಳಿಲಾಕ್ತೀನಿ ನೋಡಿ. ಇಲ್ಲಿ ನೋಡಿ ಒಂದೊಂದು ಸೂಡು ತೊಗೊಂಡು ಇದು ಭಾಳ ಮಣ್ಣು ಇರುತ್ತೆ ಇದ್ರ ಮೇಲೆ. ತೊಳೆದ ಕಿಸಿ ಮಾರ್ಕೆಟ್ ಒಳಗೆ ಹಾಕಿದ್ರೆ ಒಯ್ತಾರೆ. ಇಷ್ಟೊಂದು ಪಲ್ಯ ನಾನು ತೊಳೆದೀನಿ ಫ್ರೆಂಡ್ಸ್. ಈಗ ಇವತ್ತೇನು ತಂಪೆ ಆದ, ಮಳೆನೂ ಇಲ್ಲ ಏನೂ ಇಲ್ಲ. ಆಮೇಲೆ ತೊಳೆದ ಕಿಶಿನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ. ನಮ್ಮ ಎಮ್ಮಿ ಈಗ ಬಂದಾವ ನೋಡಿ ಮೇಯ್ದ ಕಿಶಿನ ನೀರು ಕುಡಿಲಾಕತ್ತಾಗ. ಈಗ ನೋಡಿ ಎಮ್ಮಿ ಕಟ್ಟಬೇಕಾ ಅಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾನು ಪಲ್ಯ ತೊಳೆದಿಟ್ಟು ನೋಡಿ ಅಲ್ಲೇ. ಇಲ್ಲಿ ಕೊತ್ತಂಬರಿ ಅಲ್ಲೇ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಪಲ್ಯ ತೊಳಿಬೇಕಂದ್ರೆ ನನಗೆ ಸಾಕಾಗಿ ಹೋಯ್ತು. ಅಂದರೆ ಮಣ್ಣು ಭಾಳ ಹತ್ತಿದಲ್ಲ, ಅದ್ರ ಸಲುವಾಗ ತೊಳೆದೀನಿ ಎಲ್ಲ. ನೋಡಿ ಎಲ್ಲ ಸ್ವಚ್ಛಾಗಿ ತೊಳೆದೀನಿ. ಕೊತ್ತಂಬರಿ ಎಲ್ಲ, ಕೊತ್ತಂಬರಿ ಅಂದರೆ ಎಲ್ಲ ಹೋಗ್ಬಿಟ್ಟದ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ನೋಡಿ ಮನೆಗೆ ಒಯ್ಲಾಕ ಬೆಂಡಿಕಾಯಿ ಹರ್ಕೊಂಡು ಬಂದೀನಿ, ಟೊಮ್ಯಾಟೊ ಹಣ್ಣು ಹರ್ಕೊಂಡು ಬಂದೀನಿ. ಹಣ್ಣಾಗಿಲ್ಲಿನ ಇಲ್ಲಿ ಹಾಲು ಹಿಂಡ್ಕೊಂಡೀನಿ. ಈಗ ಮನೆಗೆ ಹೋಗ್ತೀನಿ ಫ್ರೆಂಡ್ಸ. ಈಗಂದರೆ ಟೈಮ್ 6:30 ಗಂಟೆ ಆಗ್ಯದ.